ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 10. ಇದರ ಟೈಟಲ್ ನೋಡುವುದಾದರೆ, ಸೊಕ್ಕಿದವರಿಗೆ ಶಿಕ್ಷೆ, ತಗ್ಗಿದವರಿಗೆ ರಕ್ಷೆ. ಸೊಕ್ಕು ಅಹಂಕಾರಿಗಳನ್ನ, ಗರ್ವಿಷ್ಠರನ್ನ ದೇವರು ಚದುರಿಸುತ್ತಾರೆ. ಆದರೆ ತಗ್ಗಿದವರು, ದೀನ ದಲಿತರು, ನಮ್ರರಿಗಾದರೂ ದೇವರು ತನ್ನ ಕೃಪಾವರಗಳನ್ನು ಅನುಗ್ರಹಿಸುತ್ತಾರೆ. ತನ್ನ ರಕ್ಷಣಾ ಕಾರ್ಯವನ್ನ, ತನ್ನ ಮಹಿಮೆಯನ್ನ ಅವರಲ್ಲಿ ತೋರ್ಪಡಿಸುತ್ತಾರೆ. ಆದ ಕಾರಣ ದೀನ ಹೃದಯ ಉಳ್ಳವರು ಭಾಗ್ಯವಂತರು. ಪ್ರಭು ಆಮೇನ್. ದೀನ ಹೃದಯ ಉಳ್ಳವರು ಭಾಗ್ಯವಂತರು, ತಮ್ಮನ್ನೇ ತಾವು ತಗ್ಗಿಸಿಕೊಳ್ಳುವವರು ಧನ್ಯರು. ಕೀರ್ತನೆ 10 ವಚನ 1. ನನ್ನಿಂದೇಕೆ ಪ್ರಭು ಅಷ್ಟು ದೂರವಿರುವೆ, ಕಷ್ಟ ಕಾಲದಲ್ಲೇಕೆ ಕಣ್ಮರೆಯಾಗಿರುವೆ. ಶತ್ರುಗಳಿಂದ ಬಾಧಿಸಲ್ಪಟ್ಟ ದಾವಿದನ ಒಂದು ಅರ್ಥಧ್ವನಿ, ಆ ಒಂದು ಏನದು, ಆ ನೋವಿನಿಂದ ಮಾತನಾಡುವಂಥದ್ದು. ಸೊಕ್ಕಿನಿಂದ ಶೋಷಿಸುತ್ತಿಹರು ದಲಿತರನ್ನು ದುರುಳರು, ಸಿಕ್ಕಿ ಬೀಳಲಿ ತಾವೇ ಒಡ್ಡಿದ ಉರುಳಿನೊಳು ಅವರು. ಕೇಡಿಗನು ತನ್ನ ಮನದಾಸೆಗಾಗಿ ಹೆಮ್ಮೆ ಪಡುತ್ತೀಯನು, ಲಾಭ ಬಡುಕನು ಪ್ರಭುವನ್ನು ಶಪಿಸಿ ತಿರಸ್ಕರಿಸುತ್ತೀಯನು. ಕೇಡಿಗರು ತಾವು ಮಾಡಿದ ಕೇಡಿಗಾಗಿ ಹೆಮ್ಮೆ ಪಡುತ್ತಿದ್ದಾರೆ. ಅಂದರೆ ಅವರು ದುಷ್ಕೃತ್ಯಗಳನ್ನು ಮಾಡಿದರೂ ಸಹ ನಾವು ಮಾಡುತ್ತಿರುವುದು ತಪ್ಪು ಎಂಬ ಪಾಪ ಪ್ರಜ್ಞೆ ಇಲ್ಲದೆ ಮಾಡುವ ಕೆಟ್ಟ ಕೆಲಸಗಳಲ್ಲೇ ಅವರು ಹೆಮ್ಮೆ ಪಡ್ತಾ ಇದ್ದಾರಲ್ಲ. ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ. ಅವನ ಮನದೊಳು ಒಂದೇ ಭಾವನೆ, ದೇವರೇ ಇಲ್ಲ. ಅವನ ಮುಖದಲ್ಲಿ ಸೊಕ್ಕು ಅಂದರೆ ಗರ್ವ, ಅಹಂಕಾರ, ನಾನು ಎಂಬುದು ತುಂಬಿದೆ. ಅವನ ಮನಸ್ಸಿನಲ್ಲಿ ದೇವರೆಲ್ಲ ಇಲ್ಲ. ದೇವರನ್ನೇ ತಿರಸ್ಕರಿಸುವ ರೀತಿಯಲ್ಲಿದ್ದಾರೆ. ಗೆಲುವೆ ಅವನ ವ್ಯವಹಾರವೆಲ್ಲದರ ಸಾರ, ನಿನ್ನ ನಿರ್ಣಯ ಅವನ ಗ್ರಹಿಕೆಗೆ ಅತಿ ದೂರ. ಶತ್ರುಗಳನ್ನು ಕಂಡರೆ ಅವನಿಗೆ ತಾತ್ಸಾರ. ನೆನೆವನು ಮನದೊಳು ದುರುಳ ನಿಂತು, ಯಾರಿಗೂ ನನ್ನ ಕದಲಿಸಲಾಗದು, ಬಾರದು ನನಗೆಂದಿಗೂ ಆಪತ್ತು. ಈ ಕೆಡುಕನ್ನ ಮಾಡುವವರಿಗೆ, ಈ ಗರ್ವಿಗಳಿಗೆ, ಅಹಂಕಾರಿಗಳಿಗೆ ಮನಸ್ಸಿನಲ್ಲಿ ಒಂದು ಭಾವನೆ, ನನ್ನನ್ನು ಯಾರು ಕದಲಿಸಲಾಗದು, ದೇವರೇ ಇಲ್ಲ ಎಂದು ಅಹಂಕಾರದಿಂದ ಆ ಜನರು ಮೆರೆಯುತ್ತಿದ್ದಾರೆ. ಇನ್ನೆಷ್ಟರವರೆಗೆ ನೀನು ಇದನ್ನು ನೋಡಿಕೊಂಡು ಸುಮ್ಮನಿರುವೆ ಎಂದು ಆರ್ತಧ್ವನಿಯಿಂದ ಮಾಡುವಂತ ಪ್ರಾರ್ಥನೆ, ದಾವಿದನ ಪ್ರಾರ್ಥನೆ. 7ನೇ ವಚನ. ತುಂಬಿದೆ ಶಾಪ, ಕೋಪ, ಕುತಂತ್ರ ಅವರ ಬಾಯಿಯಲ್ಲಿ. ಅವರ ಬಾಯಿಯಲ್ಲಿ ಏನಿದೆ? ಜೀವ ಮತ್ತು ಮರಣ ನಿಮ್ಮ ನಾಲಿಗೆಯಲ್ಲಿದೆ, ಜೀವವನ್ನ ಮಾತನಾಡಿ ಎಂಬುದಾಗಿ. ಆದರೆ ಅವರ ಶತ್ರುಗಳ ಬಾಯಿಯಲ್ಲಿ ಕುತಂತ್ರವಿದೆ. ನಾಲಿಗೆಯಲ್ಲಿ ಸಿಹಿ ಮಾತು, ಹೃದಯದಲ್ಲಿ ನಯವಂಚನೆ ತುಂಬಿರುತ್ತದೆ. ಶಾಪ, ಕೋಪ, ಅವಿತಿದೆ ಪಾಪ, ಅತಿ ವಿನಾಶ ನಾಲಿಗೆಯ ಅಡಿಯಲ್ಲಿ. ಅದಕ್ಕೆ ಶತ್ರುಗಳ ಸವಿನುಡಿಗಿಂತ ಸ್ನೇಹಿತರ ಗದರುವಿಕೆ ಲೇಸು. ಅನೇಕರು, ಅಯ್ಯೋ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಬೈತಾರೆ ಅಂತ ಅಪ್ಪ ಅಮ್ಮನ ಮೇಲೆ ಕೋಪ ಮಾಡ್ಕೋತಾರೆ. ಅವರು ಗದರುವುದು, ಅವರು ಬೈಯುವುದು ಮಕ್ಕಳ ಒಳಿತಿಗಾಗಿ ಅಲ್ಲವೇ? ಪರವಾಗಿಲ್ಲ, ನೀನ್ ಏನ್ ಮಾಡಿದ್ರು ಪರವಾಗಿಲ್ಲ ಬಿಡು, ಪರವಾಗಿಲ್ಲ, ಇದು ಮಾಡಿದ್ರೆ ಏನ್ ತಪ್ಪಿಲ್ಲ ಎಂದು ಸವಿನುಡಿಯಾಗಿ ಮಾತನಾಡುತ್ತಾರೆ, ಹೃದಯದಲ್ಲಿ ವಂಚನೆ ಇಟ್ಟುಕೊಂಡು. ಅದು ಮಕ್ಕಳಿಗೆ ಒಳ್ಳೆಯದಾಗಿ ಕಾಣಿಸುತ್ತದೆ. ಅದಕ್ಕೆ ಬಾಯಿಯಲ್ಲಿ, ತುಟಿಯಲ್ಲಿ ಸವಿನುಡಿ, ಆದರೆ ಹೃದಯದಲ್ಲಿ ನಯವಂಚನೆ. ಎಚ್ಚರಿಕೆಯಿಂದಿರಿ. ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಚನ 13ರಲ್ಲಿ, ಅವರ ಗಂಟಲು ತೆರೆದ ಸಮಾಧಿಯಾಗಿದೆ, ನಾಲಿಗೆಗಳಲ್ಲಿ ಮರೆ ಮೋಸ ತುಂಬಿ ತುಳುಕುತ್ತಿದೆ, ತುಟಿಯ ಕಂಪನದಲ್ಲಿ ಘೋರ ವಿಷವಿದೆ. ಅವರ ಸವಿನುಡಿಗಳಿಗೆ ಮೋಸ ಹೋಗಬೇಡಿ. ಅದಕ್ಕಿಂತ ಗದರುವಿಕೆ ಲೇಸು. ನಮ್ಮನ್ನ ಯಾರು ಖಂಡಿಸುತ್ತಾರೆ, ದಂಡಿಸುತ್ತಾರೆ, ತಿದ್ದುತ್ತಾರೆ, ಅದು ಲೇಸು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಶಿಸ್ತು, ಶಿಕ್ಷಣ ಎರಡೂ ಬರುತ್ತದೆ. ಹೇಗಾದ್ರೂ ಹಾಳಾಗೋಗ್ಲಿ ಅನ್ನೋರು ನಯ ವಿನಯದಿಂದ ಮಾತನಾಡಿ ನಮ್ಮನ್ನ ಇನ್ನೂ ಪಾಪದಲ್ಲಿ
ಬಿಟ್ಟು ಬಿಡುತ್ತಾರೆ. ಶಾಪ ಕೋಪ ಅವರ ಬಾಯಿಯಲ್ಲಿ ತುಂಬಿದೆ. ಇಲ್ಲಿ ಇನ್ನೊಂದು ವಾಕ್ಯ ಓದಿದ್ವಿ, ಅವಿತಿದೆ ಪಾಪ ಅತಿ ವಿನಾಶ ಅವರ ನಾಲಿಗೆಯ ಅಡಿಯಲ್ಲಿ. ಈ ನಾಲಿಗೆಯ ಅಡಿಯಲ್ಲಿ ಅನ್ನುವಾಗ ಸರ್ಪದ ನಾಲಿಗೆ, ಸರ್ಪದ ಬಾಯಿಯಲ್ಲಿ ಹೇಗೆ ವಿಷ ತುಂಬಿದೆಯೋ ಹಾಗೆ ಅವರ ನಯಮಾತುಗಳು ವಿಷಕರವಾಗಿರುತ್ತದೆ. ಯೂದ ಇಸ್ಕರಿಯೋತ ಬಂದು ಯೇಸುವನ್ನ ಮುದ್ದಿಟ್ಟ. ಆ ಮುತ್ತು ನೋಡುವವರೆಲ್ಲರಿಗೂ ಆಹಾ ಎಂಥ ಬಾಂಧವ್ಯ, ಗುರು ಶಿಷ್ಯರ ಬಾಂಧವ್ಯ, ಮುದ್ದು ಕೊಟ್ಟು ತನ್ನ ಗುರುವನ್ನ ಗೌರವಿಸುತ್ತಾನೆ ಎಂದು. ಆದರೆ ಆ ಮುತ್ತಿನ ಹಿಂದೆ ಎಂಥ ಘೋರ ವಿಷ, ಕುತಂತ್ರ ಅಡಗಿತ್ತು ಎಂಬುದು ಯೇಸುವಿಗೆ ಮಾತ್ರ ತಿಳಿದಿತ್ತು. ಆದ್ದರಿಂದ ಎಚ್ಚರಿಕೆಯಿಂದಿರಿ. ಆ ಪ್ರೀತಿಯ ಮುದ್ದಿಗಿಂತ ಗದರುವಿಕೆ ಎಷ್ಟೋ ಲೇಸು. ಯೋಬನ ಗ್ರಂಥ 20ನೇ ಅಧ್ಯಾಯ ವಚನ 12. ಕೆಡುಕು ತನ್ನ ಸಿಹಿಯಾಗಿತ್ತು ಅವನ ಬಾಯಿಗೆ, ಬಚ್ಚಿಟ್ಟುಕೊಂಡಿದ್ದನು ಅದನ್ನು ನಾಲಿಗೆ ಕೆಳಗೆ. ಅದನ್ನು ಬಿಟ್ಟುಕೊಡಲು ಅವನಿಗೆ ಇಷ್ಟವಿಲ್ಲ, ಬಾಯಿಯಲ್ಲೇ ಇಟ್ಟುಕೊಂಡು ಚಪ್ಪರಿಸುತ್ತಾನೆ. ಆದರೆ ಆ ತಿಂಡಿ ತಿಂದ ಮೇಲೆ ಮಾರ್ಪಡುವುದು, ಅವನ ಕರುಳೊಳಗೆ ನಾಗರ ವಿಷವಾಗುವುದು. ನುಂಗಿದ ಗಂಟನ್ನು ಅವನು ಹೊರಗೆ ಕಕ್ಕುವನು, ಅವನು ಹೀರುವುದು ನಾಗರ ವಿಷವನ್ನು, ಸರ್ಪದ ನಾಲಿಗೆ ಕೊಲ್ಲುವುದು ಅವನನ್ನು. ಇವತ್ತು ಅನೇಕರು ನೋಡಿ ಈ ನಾಲಿಗೆಯ ಕೆಳಗೆ ಬಚ್ಚಿಟ್ಟುಕೊಂಡು ಒಂದು ತಿಂಡಿಯನ್ನ ತಿನ್ನುತ್ತಾರೆ ಎಂದು ಯೋಬನ ಗ್ರಂಥದಲ್ಲಿ ಬರೆಯಲಾಗಿದೆ. ಈ ಡ್ರಗ್ ಅಡಿಕ್ಟ್ಸ್, ಹನ್ಸ್, ಪಾನ್ಪರಾಗ್ ಕ್ಯಾನ್ಸರ್ಗೆ ಕಾರಣ ಎಂದು ಗೊತ್ತಿದ್ದರೂ ಸಹ ದುರುಳರು, ದೇವರಿಲ್ಲ, ಇಂದಿದ್ದು ನಾಳೆ ಸಾಯುತ್ತೇವೆ, ಮಜಾ ಮಾಡೋಣ ಅಂತ ದುರ್ಮತಿಗಳು, ಅಂತ ದುಷ್ಟ ಜನರ ಸಹವಾಸ ನಿಮಗೆ ಬೇಡ ಎಂದು ಸಂತ ಪೌಲ ಹೇಳುತ್ತಾರೆ. ಅದನ್ನು ತಮ್ಮ ನಾಲಿಗೆ ಕೆಳಗೆ ಬಚ್ಚಿಟ್ಟುಕೊಂಡು ಚಪ್ಪರಿಸುತ್ತಾರೆ. ಅದು ಅವರ ಹೊಟ್ಟೆಯೊಳಗೆ ನಾಗರಾವಿನ ವಿಷವಾಗಿ ಹೋಗಿ ಅವರನ್ನು ನಾಶ ಮಾಡುತ್ತದೆ. ಹೊಂಚು ಹಾಕುವನವನು ಗುಹೆಯೊಳಗಿನ ಸಿಂಹದಂತೆ, ಕಾಯ್ದು ಹಿಡಿದೆಳೆವನು ದಲಿತರನ್ನು ಬಲೆಗೆ ಬೀಳುವಂತೆ. ಸಿಂಹ ಹೇಗೆ ಹೊಂಚು ಹಾಕಿ ಬೇಟೆಗಾಗಿ ಕಾಯುತ್ತಿರುತ್ತದೋ, ಈ ಶತ್ರುಗಳು ನಮಗೆ ಗೊತ್ತಿಲ್ಲದೆ ಅವರು ಅನೇಕ ಪ್ಲಾನ್ಗಳನ್ನ ಹಿಂದೆ ಮಾಡಿ ನಮ್ಮನ್ನ ಬಲೆಗೆ ಬೀಳಿಸಬೇಕು, ಸಿಕ್ಕಿ ಹಾಕಿಸಬೇಕೆಂದು ಕಾಯುತ್ತಿರುತ್ತಾರೆ. 1 ಪೇತ್ರ 5:8 ಗರ್ಜಿಸುವ ಸಿಂಹದಂತೆ ಯಾರನ್ನು ನಾಶ ಮಾಡಲೆಂದು ನಮ್ಮ ಶತ್ರುವಾದ ಸೈತಾನ ಹೊಂಚು ಹಾಕಿ ಕಾಯುತ್ತಿದ್ದಾನೆ. ಆದ್ದರಿಂದ ವಿಶ್ವಾಸದಲ್ಲಿ ದೃಢವಾಗಿದ್ದು ಆತನನ್ನು ಜಯಿಸೋಣ. ದೇವರನ್ನು ಆಶ್ರಯಿಸಿಕೊಳ್ಳುವವರು ಸುರಕ್ಷಿತರಾಗಿದ್ದಾರೆ. ಬಲಿಯಾಗಿಯನು ಬಲಾತ್ಕಾರಕ್ಕೆ ಅಬಲನು, ಕುಸಿದು ಬಿದ್ದಿಯನು ಜಜ್ಜರಿತನಾಗುವನು. ಮನದೊಳು ಇಂತೆಂದು ನೆನೆದನ ದುರುಳನು, ದೇವನಿದನ್ನು ಮರೆತು ವಿಮುಖನಾಗಿಯನು, ಇನ್ನೆಂದಿಗೂ ನೋಡನು ಇದೆಲ್ಲವನ್ನು. ಈ ಕೆಟ್ಟ ಕೃತ್ಯಗಳನ್ನು ಮಾಡುವವರು ದೇವರು ಇವರನ್ನ ರಕ್ಷಣೆ ಮಾಡುವುದೇ ಇಲ್ಲ ಎಂದು ಅಹಂಕಾರದಿಂದ ಅಟ್ಟಹಾಸದಿಂದ ನಗುವವರಾಗಿರುತ್ತಾರೆ. ಎದ್ದೇಳು ಪ್ರಭು, ದಲಿತನನ್ನು ಮರೆಯದಿರಯ್ಯ, ಆತನನ್ನು ರಕ್ಷಿಸಲು ದೇವಾ ಕೈಚಾಚು. ದುರುಳನು ನಿನ್ನನ್ನು ಅಲಕ್ಷ್ಯ ಮಾಡುವುದೆಂತು, ದೇವನನ್ನ ವಿಚಾರಿಸನು ಎನ್ನುವುದೆಂತು. ಹೌದು ದೇವ, ನೀ ವಿಚಾರಿಪವನು, ದುಃಖ ದುಗುಡ ಲೆಕ್ಕಿಸುವವನು. ತಬ್ಬಲಿಗಳಿಗೆ ತಂದೆ ನೀನು, ನಿರ್ಗತಿಗೆ ನೀನು ಶರಣಾಗತನು. ಏಕಮ್ಮ ನೀನು ಅಳುತ್ತಿರುವೆ, ಅಳಬೇಡ ಸುಮ್ಮನಿರು ಎಂದು ಅವರ ದುಃಖವನ್ನ ಸಂತೋಷವನ್ನಾಗಿ ಮಾರ್ಪಡಿಸುವ ದೇವರು ನಮಗಿದ್ದಾರೆ. ನಮ್ಮ ದುಃಖ ದುಗುಡಗಳನ್ನ ವಿಚಾರಿಸುವವರು, ನಮ್ಮನ್ನು ಸಂತೈಸುವವರು, ನಮಗೆ ಸರಿದಾರಿಯಲ್ಲಿ ತೋರಿಸುವವರು. 2 ಕೊರಿಂಥ 1ನೇ ಅಧ್ಯಾಯ ವಚನ 3 ಮತ್ತು 4 ನಮಗೆ ಒದಗುವ ಎಲ್ಲ ಕಷ್ಟ ಸಂಕಟಗಳಲ್ಲಿ ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ಸಂತೈಸುವ ದೇವರು ನನ್ನ ಯೇಸು ನನ್ನ ರಕ್ಷಕ, ಆಮೇನ್ ಎಂದು ಬರೆಯೋಣ. ನಿರ್ಗತಿಕರು, ದರಿದ್ರರು, ದೀನ ದಲಿತರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ. ಪ್ರಭುವಿನ ಶ್ರೀ ಸಾಮ್ರಾಜ್ಯ ಅನವರತ, ಆತನ ನಾಡಲಿ ಮುಗಿಯಿತು ಅನ್ಯ ಜನರ ಉಳಿತ. ದೀನರ ಕೋರಿಕೆಯನ್ನು ಪ್ರಭು ತೀರಿಸುವೆ, ಉರಿದುಂಬಿಸಿ ಅವರ ಮೊರೆಗೆ ಕಿವಿಗೊಡುವೆ. ದಲಿತರಿಗೆ ದಿಕ್ಕಿಲ್ಲದವರಿಗೆ ನ್ಯಾಯವನ್ನು ದೊರಕಿಸುವೆ. ಈ ಪರಿ ಇಳೆಮಾನವರ ತುಳಿತದಿಂದ ಜನರನ್ನು ಪಾರು ಮಾಡುವೆ. ಶತ್ರುಗಳ ಮುಷ್ಟಿಯಿಂದ, ಕೆಡುಕನ ಕೈಯಿಂದ ನಮ್ಮ ಪ್ರಾಣವನ್ನು ತಪ್ಪಿಸಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೀನ ದಲಿತರಿಗೆ ದೇವರು ಕಟಾಕ್ಷಿಸಿ
ಬಡವರನ್ನು ಮೃಷ್ಟಾನ್ನ ಭೋಜನದಿಂದ ತುಂಬಿಸುವನು, ಸಿರಿವಂತರನ್ನು ಬರಿಗೈಯಲ್ಲಿ ಹೊರದೂಡಿಹನು. ಅಹಂಕಾರಿಗಳು ಚದುರಿಸಲ್ಪಡುವರು. ಆದ ಕಾರಣ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಆ ಸುಂಕ ವಸೂಲಿಗಾರನು ಯೇಸುವಿನ ಬಳಿ ಬಂದಾಗ ದೇವರನ್ನು ನೋಡುತ್ತಾ ತಲೆ ತಗ್ಗಿಸಿ ಎದೆ ಎದೆ ಬಡಿದುಕೊಳ್ಳುತ್ತಾ, ಸ್ವಾಮಿ ನಾನು ಪಾಪಿ, ನನ್ನ ಮೇಲೆ ದಯತೋರಿ ದಯತೋರಿ ಎಂದು ದೇವರ ದಯೆ, ದೇವರ ಕರುಣೆ, ದೇವರ ಕೃಪೆಗಾಗಿ ಪ್ರಾರ್ಥಿಸಿ ದೇವರ ಮೆಚ್ಚುಗೆಗೆ ಪಾತ್ರನಾಗಿ ಹೋದ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಯೇಸುವೆ, ನೀವೇ ನಮ್ಮ ರಕ್ಷಕರು, ನೀವೇ ನಮ್ಮ ಸಹಾಯಕರು, ನೀವೇ ನಮ್ಮ ಸರ್ವಸ್ವ, ನೀವಿಲ್ಲದೆ ನಮಗೆ ಬೇರೆ ಯಾರೂ ಇಲ್ಲ ಎಂದು ಆತನನ್ನು ಆಶ್ರಯಿಸಿಕೊಳ್ಳುವವರು ಅವರ ನಂಬಿಕೆ ನಿರೀಕ್ಷೆ ವ್ಯರ್ಥವಾಗುವುದಿಲ್ಲ. ಆತನನ್ನು ದೃಷ್ಟಿಸುವವರು ಪ್ರಕಾಶಿಸುವರು. ಅವರ ಮುಖ ನಾಚಿಕೆ ಲಜ್ಜೆಗೆ ಅವಮಾನಕ್ಕೆ ದೇವರು ಗುರಿಪಡಿಸುವುದಿಲ್ಲ. ನಿಮಗೆ ಅವಮಾನವಾದ ಸ್ಥಳದಲ್ಲಿ 2 ಪಟ್ಟು ಮಹಿಮೆಯಿಂದ ದೇವರು ನಮ್ಮನ್ನು ಮೇಲಕ್ಕೆತ್ತುವವರಾಗಿದ್ದಾರೆ. ಶತ್ರುಗಳು ಎಷ್ಟೇ ಕುತಂತ್ರ ಮಾಡಿದರು, ಶತ್ರುಗಳ ಹಿಡಿತದಿಂದ, ಕೇಡಿಗನ ಹಿಡಿತದಿಂದ ನಮ್ಮ ಪ್ರಾಣವನ್ನು ಬಿಡಿಸಿ ಕಾಯ್ದು ಕಾಪಾಡುವ ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ರೋಗ ರುಜಿನಗಳ ಮೂಲಕ ನಮ್ಮ ಶರೀರವನ್ನು ಕ್ಷೀಣಿಸುತ್ತಿರುವ ಎಲ್ಲ ದುಷ್ಟ ದುರಾತ್ಮಗಳು, ರೋಗ ರುಜಿನದ ವಿಷ ವೈರಸ್ಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ದೀನ ದಲಿತರು ಮೊರೆಯಿಟ್ಟಾಗ, ನಿರ್ಗತಿಕನು ಮೊರೆಯಿಟ್ಟಾಗ ಪ್ರಭು ಸಕಲ ಸಂಕಟಗಳಿಂದ, ಎಲ್ಲ ಭಯಭೀತಿಗಳಿಂದ ಅವರನ್ನು ಬಿಡುಗಡೆ ಮಾಡುವ ದೇವರು. ಈ ಸಮಯದಲ್ಲಿ ಅವರ ಕಣ್ಣೀರು, ಅವರ ನೋವು, ಅವರ ದುಃಖ ಸಂತೋಷವಾಗಿ ಮಾರ್ಪಡಲಿ. ಭಯಪಡಬೇಡಿ. ಈಗೋ ಪ್ರಭು ಯೇಸು ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ನಮ್ಮನ್ನು ಸಂತೈಸುವ ದೇವರು. ಅವರ ಸಂತೈಸುವಿಕೆ ನಮ್ಮ ಋನ್ಮನಗಳಲ್ಲಿ ಆಳ್ವಿಕೆ ಮಾಡಲಿ. ನರಮಾನವರಲ್ಲಿ ವಿಶ್ವಾಸವಿಡುವುದಕ್ಕಿಂತ ದೇವರಲ್ಲಿ ವಿಶ್ವಾಸವಿಡುವವನು ಧನ್ಯನು, ಭಾಗ್ಯವಂತನು, ಆಶೀರ್ವದಿತನು. ಪರಿಶುದ್ಧಾತ್ಮರು ನಮ್ಮನ್ನು ಸಂತೈಸಿ ಬಲಪಡಿಸಿ ದೇವರಿಗೆ ಸಾಕ್ಷಿಯಾಗಿ ಮಾರ್ಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಬಡವರು, ದೀನ ದಲಿತರು, ನಿರ್ಗತಿಕರು, ಅನಾಥರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ. ಯಾರನ್ನ ಕೈ ಬಿಟ್ಟರು ಯೇಸು ನನ್ನ ಕೈ ಬಿಡಲಾರ. ಯೇಸುವೇ ನನ್ನ ಸಹಾಯಕ, ಎಬಿನೇಜರ್ ಆಗಿದ್ದಾರೆ. ಆಮೆನ್.